ವೆಲ್ಕಮ್ ಟು ಸಿದ್ಧಶ್ರೀ GK ಚಾನಲ್. ಈ ಒಂದು ದಿನ ನಾವು ಕನ್ನಡ ಬೋಧನಾ ಪದ್ಧತಿಯಲ್ಲಿ ಬರುವ ಭಾಷಾ ಪ್ರಯೋಗಾಲಯ ಇದರ ಮೇಲೂ ಸಹ TTಯಲ್ಲಿ 1 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರ್ತಾವಂತ ಹೇಳ್ಬೋದು. ಹಿಂದಿನ ತರಗತಿಯಲ್ಲಿ ನಾವು ವ್ಯಾಕರಣ ಬೋಧನಾಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿವಿ. ಯಾರ ಕ್ಲಾಸನ್ನು ನೋಡಿಲ್ಲ ಅದನ್ನು ಹೋಗಿ ಒಂದ್ಸರಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ನಾವು ಭಾಷಾ ಪ್ರಯೋಗಾಲಯ ಇದು ಮೊದಲ ಬಾರಿಗೆ ಈ ಭಾಷಾ ಪ್ರಯೋಗಾಲಯ ಯಾವ ದೇಶದವರು ಮೊದಲನೇದಾಗಿ ಸ್ಥಾಪನೆ ಮಾಡಿದರು ಅಂದರೆ ಅಮೇರಿಕ ದೇಶದವರು. ಈ ಭಾಷಾ ಪ್ರಯೋಗಾಲಯ ಅಂತಂದರೆ ನಿಮಗೆ ಎಲ್ರಿಗೂ ತಿಳಿದ ಹಾಗೆ ಪ್ರಯೋಗಾಲಯ ಅಂತಂದರೆ ನಾವು ಹೆಚ್ಚಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನ ಮತ್ತು ಜೀವಶಾಸ್ತ್ರದಲ್ಲಿ ಪ್ರಯೋಗಾಲಯ ನೋಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಭಾಷೆಗೂ ಕೂಡ ಒಂದು ಸಪ್ರೇಟಾಗಿ ಪ್ರಯೋಗಾಲಯ ಮಾಡಿದ್ದಾರೆ. ಯಾಕಂತಂದರೆ ಈ ಪ್ರಯೋಗಾಲಯದಲ್ಲಿ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ವಿವಿಧ ಕೌಶಲ್ಯಗಳನ್ನು ಅಂದರೆ ಭಾಷೆಗೆ ರಿಲೇಟೆಡ್ ಇರುವ ಕೌಶಲ್ಯಗಳು ಬೆಳೆಸಲು ಮತ್ತು ಅವರಲ್ಲಿರುವ ಅನೇಕ ಭಾಷೆಗಳಲ್ಲಿರುವ ದೋಷಗಳನ್ನು ತಿದ್ದುಪಡಿ ಮಾಡಲು ಇಲ್ಲಿ ಈ ಭಾಷಾ ಪ್ರಯೋಗಾಲಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಷಾ ಪ್ರಯೋಗಾಲಯದ ಅರ್ಥ ನಾವು ನೋಡ್ಕೊಂಬರ್ರಿ. ಇದು ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯ ಬೆಳೆಸಲು ಮತ್ತು ಭಾಷಾ ಕೌಶಲ್ಯ ಅಭ್ಯಾಸ ಮಾಡಿಸಲು, ಭಾಷಾ ದೋಷಗಳನ್ನು ನಿವಾರಣೆ ಮಾಡಲು ಮತ್ತು ವಿದೇಶಿ ಭಾಷೆಯನ್ನು ಕಲಿಯಲು, ಸರಿಯಾದ ಪದಾರ್ಥ ತಿಳಿಯಲು ಹಾಗೂ ಒಂದು ಭಾಷೆಯನ್ನು ವೈಜ್ಞಾನಿಕ ವಿಧಾನದ ಮೂಲಕ ಕಲಿಸಲು ವ್ಯವಸ್ಥೆಗೊಳಿಸಿದ ಮತ್ತು ವಿನ್ಯಾಸಗೊಳಿಸಿದ ವೈಜ್ಞಾನಿಕ ಭಾಷಾ ಉಪಕರಣಗಳನ್ನು ಒಳಗೊಂಡಿರುವ ಕೋಣೆಯನ್ನೇ ಭಾಷಾ ಪ್ರಯೋಗಾಲಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ಮಕ್ಕಳಿಗೆ ಈ ಭಾಷಾ ಪ್ರಯೋಗಾಲಯದಿಂದ ಅವರಲ್ಲಿ ಏನಂತಾರೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಅವರಿಗೆ ಸಪ್ರೇಟಾಗಿ ಒಂದು ಕೋಣೆಯಲ್ಲಿ ಕೂಡಿಸಿ ಅದಕ್ಕೆ ಅಂದರೆ ಅವರಲ್ಲಿ ಆ ಒಂದು ಭಾಷೆಗೆ ರಿಲೇಟೆಡ್ ಇರುವ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೇಗನೆ ಮೂಡಿಸಲು ಕೂಡ ಸಹಾಯ ಆಗ್ತದೆ ಅಂತ ಹೇಳಬೇಕು. ಆ ಒಂದು ಭಾಷೆ ಬೋಧನೆ ಭಾಷೆಗೆ ರಿಲೇಟೆಡ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಒಂದು ಚಟಿಕೆ ಸಜಾತಿಯ ಮತ್ತು ವಿಜಾತಿಯ ಅಕ್ಷರಗಳ ಪದಗಳನ್ನು ಒಂದು ಡ್ರಾಯಿಂಗ್ ಶೀಟ್ನಲ್ಲಿ ಬರೆದು ಅವರಿಗೆ ಅದರ ಮೂಲಕ ತಿಳಿಸಪಡಿಸುವುದು. ಮತ್ತೇನು ಮಾಡ್ಬೋದು ಅಂತಂದರೆ ಭಾಷೆಯಲ್ಲಿರುವ ದೋಷಗಳನ್ನು ಕೂಡ ನಿವಾರಣೆ ಮಾಡಲು, ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿರುವ ಮಾತುಗಾರಿಕೆ ಕೌಶಲ್ಯ ಮತ್ತು ಆಲಿಸುವ ಕೌಶಲ್ಯ, ಇವು ಕೌಶಲ್ಯಗಳು ಇರ್ತಾವಲ್ಲ, ಅದರಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡಲು ಕೂಡ ಈ ಒಂದು ಭಾಷಾ ಪ್ರಯೋಗಾಲಯ ಅತ್ಯಂತ ಉಪಕಾರಿಯಾಗಿದೆ ಅಂತ ಹೇಳ್ಬೋದು. ಇದು ಒಂದು ವೈಜ್ಞಾನಿಕ ವಿಧಾನ, ಇದು ಒಂದು ಸೈಂಟಿಫಿಕ್ ಮೆಥಡ್. ಈ ಒಂದು ಮೆಥಡ್ ಮೂಲಕ ನಾವು ಅವ್ರಿಗೆ ಕಲಿಸ್ತೀವಂತಂದರೆ ಅದು ಏನಂತಂತಂದರೆ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಮೂಲಕ ಅವರಿಗೆ ನಾವು ಸರಿಯಾದ ಮಾರ್ಗದರ್ಶನ ನೀಡಿದೆವಂತಂದರೆ ಭಾಷೆಯಲ್ಲಿರುವ ಲೋಪದೋಷಗಳನ್ನು ಅವರು ಸುಲಭವಾಗಿ ತಿದ್ದುಪಡಿ ಮಾಡಿಕೊಳ್ಳಬಹುದು. ಇದು ಭಾಷಾ ಉಪಕರಣಗಳನ್ನು ಒಳಗೊಂಡಿರುವ ಕೋಣೆಯನ್ನೇ ನಾವು ಭಾಷಾ ಪ್ರಯೋಗಾಲಯ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಒಂದು ಭಾಷಾ ತರಗತಿಯಲ್ಲಿ ಕಂಪಲ್ಸರಿ ಅಂದರೆ ಅಲ್ಲಿರುವ ಒಂದು ಭಾಷಾ ಪ್ರಯೋಗಾಲಯದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಫಿಸಿಕ್ಸ್ ರಿಲೇಟೆಡ್ ಇರುವ ವಸ್ತುಗಳಿರ್ತವೆ ಮತ್ತು ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಇರುವ ವಸ್ತುಗಳಿರ್ತಾವಲ್ಲ, ಅದೇ ರೀತಿ ಈ ಒಂದು ಭಾಷಾ ಪ್ರಯೋಗಾಲಯದಲ್ಲಿ ಇಲ್ಲಿ ಕೂಡ ಭಾಷೆಗೆ ಸಂಬಂಧಿಸಿದಂತೆ ಅನೇಕ ಭಾಷಾ ಉಪಕರಣಗಳನ್ನು ಒಳಗೊಂಡಿರುವ ಕೋಣೆಯನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಭಾಷಾ ಪ್ರಯೋಗಾಲಯ ಅಂತ ಕರಿತೀವಿ. ಹಾಗಾದರೆ ಮುಂದೆ ನೋಡೋಣ ಬನ್ನಿ. ಈ ಭಾಷಾ ಪ್ರಯೋಗಾಲಯದ ರಚನಾ ವ್ಯವಸ್ಥೆ ಹೆಂಗಿರ್ತದ? ಈ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನೋಡಿದಾಗ ನಮ್ಗೆ ಅಲ್ಲಿ ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ಕು, ಸಾಲ್ಟ್ಸು, ಅವು ಲಿಕ್ವಿಡ್ಸು, ಸಾಲಿಡ್ಸು ಈ ಥರ ಸಪ್ರೇಟಾಗಿ ಹೆಂಗಿರ್ತಾವಲ್ಲ, ಅದೇ ರೀತಿ ಈ ಒಂದು ಭಾಷಾ ರಚನಾ ವ್ಯವಸ್ಥೆ ಹೆಂಗಿರ್ತದೆ, ಅಲ್ಲಿ ಸೀಟ್ ಅರೇಂಜ್ಮೆಂಟ್ ಯಾವ ರೀತಿಯಾಗಿರ್ತದೆ ಅಂತೇಳಿ ನೋಡ್ಕೊಂಬರಂಬರ್ರಿ. ಇಲ್ಲಿ ಉತ್ತಮ ಆಸನದ ವ್ಯವಸ್ಥೆ ಇರಬೇಕು. ಉತ್ತಮ ಅಂದರೆ ಅವರಿಗೆ ಉತ್ತಮವಾಗಿ ಕುಳಿತುಕೊಳ್ಳುವ ಆ ಒಂದು ಕೋಣೆ ಸ್ವಚ್ಛವಾಗಿ ಮತ್ತು ಕುಳಿತುಕೊಳ್ಳುವ ಬೆಂಚುಗಳು ಕೂಡ ಅಲ್ಲಿ ಏನಾಗಿರಬೇಕು, ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಭಾಷಾ ಕಲಿಕೆಗೆ ಸಂಬಂಧಿಸಿದ ಎಲ್ಲ ಉಪಕರಣಗಳು ಇರಬೇಕು ಹಾಗೂ ಸರಿಯಾದ ರೀತಿಯಲ್ಲಿ ಬಳಕೆ ಆಗುವಂತೆ ಜೋಡಿಸಬೇಕು. ಈ ಭಾಷೆಗೆ ಒಂದು ಲ್ಯಾಂಗ್ವೇಜ್ ಲ್ಯಾಬಿಗೆ ಅಂದರೆ ಇದಕ್ಕೆ ನಾವು ಇಂಗ್ಲೀಷ್ನ ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಕರಿಬಹುದು. ಈ ಒಂದು ಭಾಷಾ ಪ್ರಯೋಗಾಲಯದಲ್ಲಿ ಈ ಒಂದು ಭಾಷೆಗೆ ಸಂಬಂಧಿಸಿದ ಉಪಕರಣಗಳು ನಾವು ಇದ್ದರೂ ಕೂಡ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾಗಿ ಮಕ್ಕಳಿಗೆ ವೇಗವಾಗಿ ಸಿಗುವಂತೆ ನಾವು ಜೋಡಿಸಿರ್ಬೇಕು. ಎಕಡೆ ತಕ್ಕ ನಾವು ಬಿಸಾಡ್ದೇವು ಅಂತಂದರೆ ಮಕ್ಕಳಿಗೆ ಬೇಗನೆ ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದನ್ನು ನಾವು ಅವರಿಗೆ ಈಸಿಯಾಗಿ ಸಿಗುವಂತಹ ರೀತಿಯಲ್ಲಿ ಜೋಡಿಸಬೇಕು.
ನೆಕ್ಸ್ಟು ಭಾಷಾ ಕೋಣೆಯು ಶಬ್ದ ನಿಯಂತ್ರಿತ ವ್ಯವಸ್ಥೆ ಹೊಂದಿರಬೇಕು. ಅಂದರೆ ಈಗ ನಾವು ಒಂದು ಸರಿ ಮಾತಾಡಿದಾಗ ಅಲ್ಲಿ ಪ್ರತಿಧ್ವನಿಗೆ ಅವಕಾಶ ಇರಬಾರ್ದು. ಅಲ್ಲಿ ಪ್ರತಿಧ್ವನಿಗೆ ಅವಕಾಶ ಇತ್ತು ಅಂತಂದರೆ ಅವರಿಗೆ ಎರಡೆರಡು ಸಾರಿ ಶಬ್ದ ಕೇಳಿಸಿದಾಗ ಯಾವುದೇ ರೀತಿಯಾಗಿ ಮಕ್ಕಳಿಗೆ ಏನಾಗ್ತದೆ ಅಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಅದೇ ರೀತಿಯಾಗಿ ಅವರಿಗೆ ಯಾವುದೇ ಕೋಣೆಯಲ್ಲಿ ಪ್ರತಿಧ್ವನಿಗೆ ಅವಕಾಶ ಇರದಂತೆ ನಾವು ನೋಡ್ಕೊಳ್ಳಬೇಕು. ನೆಕ್ಸ್ಟ್ ಅನ್ಯ ಭಾಷೆಯ ವಿಚಾರಗಳನ್ನು ತಿಳಿಯುವ ವ್ಯವಸ್ಥೆ ಮಾಡಿರಬೇಕು. ಸಪೋಸ್ ಇಲ್ಲಿ ಈಗ ನಾವು ಆಲ್ರೆಡಿ ಭಾಷೆ ಅಂದರೆ ತರಗತಿಯಲ್ಲಿ ವಿವಿಧ ಲ್ಯಾಂಗ್ವೇಜ್ ಅಂದರೆ ವಿವಿಧ ಭಾಷೆ ಮಾತನಾಡುವ ಮಕ್ಕಳು ಇರ್ತಾರಲ್ಲಿ. ಸೊ ಅವ್ರಿಗೆ ನಾವು ನಿಮ್ಮ ಭಾಷೆ ಕಲಿಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಯಾವುದೇ ಬೇರೆ ಭಾಷೆ ಮಕ್ಕಳು ಇದ್ದರೂ ಕೂಡ ಅವರಿಗೆ ಆ ವಿಚಾರಗಳನ್ನು ತಿಳಿಸುವ ವ್ಯವಸ್ಥೆ ಅಲ್ಲಿ ಏನು ಮಾಡಿರ್ಬೇಕಂತ ಹೇಳ್ಬೋದು. ನೆಕ್ಸ್ಟು ಇದು ಧ್ವನಿಶಾಸ್ತ್ರ, ವ್ಯಾಕರಣಶಾಸ್ತ್ರ, ವಿಶ್ವಕೋಶ ಮುಂತಾದವುಗಳನ್ನು ಒಳಗೊಂಡಿರಬೇಕು. ಸೊ ಇದು ಭಾಷಾ ಪ್ರಯೋಗಾಲಯಕ್ಕೆ ವ್ಯಾಕರಣಶಾಸ್ತ್ರ, ಧ್ವನಿಶಾಸ್ತ್ರ ಮತ್ತು ವಿಶ್ವಕೋಶ ಮುಂತಾದ ವರದಿಗಳನ್ನು ಇದೇನು ಮಾಡಬೇಕಂದ್ರೆ ಒಳಗೊಂಡಿರಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇದರ ಉಪಯೋಗಗಳನ್ನು ನಾವು ನೋಡ್ಕೊಂಬರಂಬರ್ರಿ. ಮೊದಲನೇದಾಗಿ ಭಾಷಾ ಪ್ರಯೋಗಾಲಯದ ಉಪಯೋಗ ಏನಂತಂದರೆ ಇಲ್ಲಿ ಮಕ್ಕಳು ಶಬ್ದಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಏನಂತಾರೆ ಸಹಾಯಕ ಆಗ್ತದಂತೆ ಹೇಳ್ಬೋದು. ಅಲ್ಲಿ ಲ್ಯಾಂಗ್ವೇಜ್ ಕ್ಲಾಸಲ್ಲಿ ಸಪ್ರೇಟಾಗಿ ನಾವು ಲ್ಯಾಂಗ್ವೇಜ್ ರಿಲೇಟೆಡೇ ವಿಚಾರಗಳನ್ನು ಮಕ್ಕಳಿಗೆ ಚಟುವಟಿಕೆ ಮೂಲಕ ಕಲಿಸುವುದರಿಂದ ಅವರಲ್ಲಿ ಏನಾಗ್ತದೆ ಅಂತಂದರೆ ಅದರ ಪ್ರಾಕ್ಟೀಸ್ ಆಗಿ ಅದರಲ್ಲಿರುವ ದೋಷಗಳನ್ನು ಅವರು ಕರೆಕ್ಟ್ ಮಾಡ್ಕೊಂಡ್ರು ಅಂತಂದರೆ ಅವರಿಗೆ ಏನು ಮಾಡ್ತದೆ ಅಂದರೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಸಹಾಯಕ ಆಗ್ತದಂತೆ ಹೇಳ್ಬೋದು. ಮತ್ತು ಅವರಲ್ಲಿ ಭಾಷಾ ಕೌಶಲ್ಯ ಏನಾಗ್ತವೆ ಅಂತಂದರೆ ಹೆಚ್ಚು ಆಗ್ತಾವೆ, ವೃದ್ಧಿ ಆಗ್ತಾವಂತ ಹೇಳ್ಬೋದು. ನೆಕ್ಸ್ಟು ಭಾಷಾ ಕೌಶಲ್ಯಗಳನ್ನು ಅಭ್ಯಾಸ ಹಾಗೂ ರೂಢಿ ಮಾಡಲು ಸಹಾಯಕ ಆಗ್ತದಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಭಾಷಾ ದೋಷಗಳನ್ನು ಗುರುತಿಸಲು ಸಹಾಯಕ ಆಗೋದು. ಈ ಒಂದು ಲ್ಯಾಂಗ್ವೇಜ್ ಲ್ಯಾಬ್ನಲ್ಲಿ ನಾವು ಕೂಡಿಸಿದಾಗ ಎಲ್ಲ ಮಕ್ಕಳಿಗೆ ನಾವು ಚೆಕ್ ಮಾಡಿದಾಗ ಅಲ್ಲಿ ಯಾವ ಮಕ್ಕಳಲ್ಲಿ ದೋಷ ಆದಂತೆ ನಾವು ಫೈಂಡ್ ಔಟ್ ಮಾಡೋಕೆ ಈ ಒಂದು ಭಾಷಾ ಪ್ರಯೋಗಾಲಯ ಅತ್ಯಂತ ಸಹಾಯಕ ಆಗ್ತದಂತ ಹೇಳ್ಬೋದು. ನೆಕ್ಸ್ಟ್ ವ್ಯಾಕರಣದ ಅಂಶಗಳು, ಓದುಗಾರಿಕೆ ಮುಂತಾದ ವಿಷಯಗಳನ್ನು ಸುಲಭವಾಗಿ ತಿಳಿಬೋದು. ಇದರಿಂದ ಯಾವ ಮಕ್ಕಳಿಗೆ ಓದ್ಲಿಕ್ಕೆ ಬರ್ತದೆ, ಯಾವ ಮಕ್ಕಳಿಗೆ ಓದ್ಲಿಕ್ಕೆ ಬರಲ್ಲ, ಯಾವ ಮಕ್ಕಳಲ್ಲಿ ಆಲಿಸುವಿಕೆ ಕಡಿಮೆ ಅದ ಹೆಚ್ಚಾದ ಮತ್ತು ಅವ್ರ ಸ್ಕಿಲ್ ಯಾವ ರೀತಿ ಅದಂತ ಕೂಡ ನಾವು ಇದರಿಂದ ವೇಗವಾಗಿ ಶಿಕ್ಷಕರು ಅರಿತುಕೊಳ್ಳಬಹುದು. ನೆಕ್ಸ್ಟು ಮುಂದಿನದಾಗಿ ಭಾಷಾ ಶಿಸ್ತು ಹಾಗೂ ಕ್ರಮಬದ್ಧವಾಗಿ ಕಲಿಯಲು ಕೂಡ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಯಾವುದೇ ಒಂದು ವಿಚಾರಗಳನ್ನು ಮಕ್ಕಳಲ್ಲಿ ಶಿಸ್ತು ಹಾಗೂ ಕ್ರಮಬದ್ಧವಾಗಿ ಕಲಿಸಬೇಕಿತ್ತಂದರೆ ನಾವು ಈ ಒಂದು ಲ್ಯಾಬ್ ಮುಖಾಂತರ ಕಲಿಸ್ಬೋದು ಅಂತ ಹೇಳ್ಬೋದು. ಭಾಷಾ ಪ್ರಯೋಗಾಲಯದಲ್ಲಿ ಶಿಕ್ಷಕರ ಶ್ರಮ ಕೂಡ ಇಲ್ಲಿ ಏನಾಗ್ತದೆ ಅಂತಂದರೆ ಕಡಿಮೆ ಇರ್ಬೋದು. ಮಕ್ಕಳಿಗೆ ನಾವು ಬರೀ ಹೇಳೋದ್ರಿಂದ ಶಿಕ್ಷಕನಿಗೆ ಶ್ರಮ ಕೂಡ ಹೆಚ್ಚಾಗ್ತದೆ. ಇದರಲ್ಲಿ ಭಾಷಾ ಪ್ರಯೋಗಾಲಯದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರ ಮಧ್ಯೆನೂ ಇಲ್ಲಿ ಚಟುವಟಿಕೆ ಮೂಲಕ ಕಲಿಸುವುದರಿಂದ ಮಕ್ಕಳು ಕೂಡ ಭಾಗಿಯಾಗ್ತಾರಂತೆ ಹೇಳ್ಬೋದು. ಇದರಿಂದ ಅವರ ಶ್ರಮ ಕೂಡ ಕಡಿಮೆ ಆಗ್ತದಂತ ಹೇಳ್ಬೋದು. ನೆಕ್ಸ್ಟು ವಿದ್ಯಾರ್ಥಿನಿಯು ತನ್ನ ಧ್ವನಿಯನ್ನು ತಾನೇ ದಾಖಲು ಮಾಡಿ ತನ್ನ ಧ್ವನಿಯನ್ನು ತಾನೇ ಆಲಿಸಿಕೊಳ್ಳಬಹುದು ಹಾಗೂ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಬಹುದು ಮತ್ತು ಇದರಿಂದ ಸ್ವಯಂ ಮೌಲ್ಯಮಾಪನ ಕೂಡ ಮಾಡಿಕೊಳ್ಳಬಹುದು. ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ಅಂತಂದರೆ ಭಾಷಾ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿನಿಯು ತನ್ನ ಧ್ವನಿಯನ್ನು ತಾನೇ ಅಂದರೆ ಯಾವ ರೀತಿಯಾಗಿ ನಾನು ಮಾತನಾಡ್ತೀನಿ, ನನ್ನ ಧ್ವನಿ ಹ್ಯಾಂಗದಂತೂ ಕೂಡ ಅರಿತುಕೊಳ್ಳಲು ಕೂಡ ಇಲ್ಲಿ ಸಹಾಯಕ ಆಗ್ತದೆ. ಮತ್ತು ಅವನ ಧ್ವನಿಯಲ್ಲಿರುವ ಏನಾದರೂ ಏರಿಳಿತಗಳು ಇಲ್ಲಿ ಇದ್ದಿದ್ದಿಲ್ಲ ಅಂತಂದರೆ ತಾನೇ ಸ್ವಮೌಲ್ಯಮಾಪನ ಕೂಡ ಮಾಡಿಕೊಳ್ಳಲು ಈ ಒಂದು ಭಾಷಾ ಬೋಧನೆ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಕಲಿಕೆ ದೀರ್ಘಕಾಲ ನೆನಪಿನಲ್ಲಿ ಉಳಿಯುವುದು. ಅಂದರೆ ಯಾವುದೇ ಒಂದು ವಿಚಾರಗಳನ್ನು ನಾವು ಚಟುವಟಿಕೆ ಮೂಲಕ ಕಲಿತೀವಿ ಅಂದರೆ ಅದು ನಮ್ಮ ಮೈಂಡ್ನಲ್ಲಿ ಏನಂದರೆ ಭಾಳ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ನೆಕ್ಸ್ಟ್ ಇಲ್ಲಿ ಶಿಕ್ಷಕನು ಕಲಿಸುವುದಕ್ಕಿಂತ ಹೇಗೆ ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ಅಂದರೆ ನಾವು ಬರೀ ಮಕ್ಕಳಿಗೆ ಪಾಠ ಮಾಡೋ ಮೂಲಕ ಹೋದೆ ಅಂದ್ರೆ ಬರೀ ಅವ್ರು ಕೇಳಿಸ್ಕೊಂಬಂದು ಅಷ್ಟೇ ಅವ್ರು ಏನು ಮಾಡ್ತಾರೆ ಹೊರತು ಬೇರೆ ಚಟುವಟಿಕೆ ಏನೂ ಮಾಡೋದಿಲ್ಲ. ಸೊ ಈ ರೀತಿಯಾಗಿ ನಾವು ಭಾಷಾ ಪ್ರಯೋಗಾಲಯದಲ್ಲಿ ಅವ್ರಿಗೆ ಕಲಿಸೋದ್ರಿಂದ ತಾವು ಕೂಡ ಭಾಗಿಯಾಗಿ ಅದರಿಂದ ಯಾವ ರೀತಿಯಾಗಿ ಕಲಿಯಬೇಕು ಎಂಬುದು ಕೂಡ ಅವರಲ್ಲಿ ವಿಚಾರಗಳು ಫಾಸ್ಟಾಗಿ ಡೆವಲಪ್ ಆಗ್ತಾವಂತ ಹೇಳ್ಬೋದು. ನೆಕ್ಸ್ಟ್ ಶಿಕ್ಷಕನು ಇಲ್ಲಿ ಕೇವಲ ಮಾರ್ಗದರ್ಶಕನಾಗಿರುವವನು. ಅಂದರೆ ಇಲ್ಲಿ ಶಿಕ್ಷಕನು ಯಾವುದೇ ಒಂದು ವಿಷಯವನ್ನು ಸ್ವಲ್ಪ ಮಟ್ಟಿಗೆ ಹೇಳಿ ಅವರಿಗೆ ಅದೊಂದು ಚಟುವಟಿಕೆ ಕಂಪ್ಲೀಟ್ ಮಾಡೋದ್ರ ಮೂಲಕ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಸ್ವತಃ ಅವರೇ ಏನು ಮಾಡ್ತಾರೆ ಅಂದರೆ ಕಲಿಯಲು
ಮುಂದುವರಿತಾರೆ ಅಂತ ಕೂಡ ನಾವು ಹೇಳಬಹುದು. ಸೊ ಇಲ್ಲಿವರೆಗೂ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.